ಸಿ ಟಿ ರವಿಯೊಂದಿಗೆ ಮಾತು ಮುಂದುವರ್ಸೋಣ. ಸಿ ಟಿ ರವಿ BJP ಒಳಗಿರ್ತಕ್ಕಂಥ ಒಕ್ಕಲಿಗ ನಾಯಕರನ್ನು ತನ್ನ ಕಾಂಪಿಟೇಟರ್ ಅಂಥೇಳಿ ಪರಿಗಣಿಸಿ ರಾಜಕಾರಣ ಮಾಡ್ತಾ ಇದ್ದಾನೆ. ನಾನು ಯಾವತ್ತೂ ಒಕ್ಕಲಿಗ ನಾಯಕ ಅಂತ ರಾಜಕಾರಣವೂ ಮಾಡಿಲ್ಲ, ಜಾತಿವಾದದ ಮೇಲೆ ನಂಗೆ ನಂಬಿಕೆನೂ ಇಲ್ಲ, ಜಾತಿ ರಾಜಕಾರಣ ಮಾಡುವಂಥ ಸ್ವಭಾವವೂ ನಂದಲ್ಲ. ನನ್ನನ್ನು ಬೆಳೆಸಿದವರು ಎಲ್ಲ ವರ್ಗದವರು ಇತರೆ ಜನ. ನಾನು ಕೂಡ ಜಾತಿ ರಾಜಕಾರಣ ಮಾಡೋನಲ್ಲ. ನನಗೆ ಬಾವಿಯೊಳಗೆ ಈಜು ಗೊತ್ತಿಲ್ಲ, ಸಮುದ್ರದಲ್ಲಿ ಈಜಷ್ಟೇ ನಂಗೆ ಗೊತ್ತು. ಹಾಗಾದರೆ ಅಶೋಕ್ ಶೋಭಾ ನಿನಗೆ ಕಾಂಪಿಟೇಟರ್ ಅಲ್ವಾ? ನಾನು ಮುಂಚೆನೇ ಹೇಳಿದ್ನಲ್ಲ, ಬಾವಿಯೊಳಗಿರೋ ಕಪ್ಪೆ ಥರ ಯೋಚನೆ ಮಾಡೋನಲ್ಲ, ಸಮುದ್ರದಲ್ಲಿ ಈಜು ಗೊತ್ತು. ನನಗೆ ಯಾರೂ ಕಾಂಪಿಟೇಟರ್ ಅಲ್ಲ, ಅವರೆಲ್ಲರೂ ನಾವೆಲ್ಲರೂ ಸಹಕಾರಿಗಳು, ಪರಸ್ಪರ ಸಹಕಾರಿಗಳು. ಯಾರಿಗೆ ಯೋಗ ಇರುತ್ತೋ, ಯಾರಿಗೆ ಯೋಗ್ಯತೆ ಇರುತ್ತೋ ಅವರು ಮುಂದೆ ಬರ್ತಾರೆ, ಯಾರಿಗೆ ಪರಿಶ್ರಮ ಇರುತ್ತೋ ಅವರು ಪಟ್ಟಕ್ಕೆ ಏರ್ತಾರೆ. ಹಾಗಾಗಿ ಯಾರು ಏರಿದ್ರು ನಾವು ನಮ್ಮ ಪಕ್ಷದವ್ರು ಏರಿದ್ರು ಅಂತೇಳಿ ಸಂತೋಷ ಪಡ್ತೀವಿ. ನಮ್ಗೆ ಯಾರೂ ಕಾಂಪಿಟೇಟರ್ ಅಲ್ಲ, ನಾವೆಲ್ಲರೂ ಪರಸ್ಪರ ಸಹಕಾರಿಗಳು. ಉಡುಪಿ ಚಿಕ್ಕಮಗಳೂರಿನಿಂದ ಶೋಭಾ ಕರಂದ್ಲಾಜೆ ಸ್ಪರ್ಧೆ ಮಾಡೋದನ್ನು ರವಿ ವಿರೋಧ ಮಾಡಿದರು. ನೋಡಿ, ಶೋಭಾ ಕರಂದ್ಲಾಜೆಯವರು ಚಿಕ್ಕಮಗಳೂರು ಉಡುಪಿಗೆ ಅಭ್ಯರ್ಥಿ ಅಂತ ಬಂದಿದ್ದೇ ಕಡೆಗಳಿಗೆನಲ್ಲಿ ವಿರೋಧಿಸೋ ಪ್ರಶ್ನೆ ಎಲ್ಲಿ ಬಂತು? ಅವರು ಮೊದಲು ಬೆಂಗಳೂರು ಉತ್ತರ, ಆಮೇಲೆ ಮೈಸೂರು, ಆ ಕಡೆಗಳಿಗೆನಲ್ಲಿ ಚಿಕ್ಕಮಗಳೂರು ಅಂಥೇಳಿ ತೀರ್ಮಾನ ಆಗಿದ್ದು. ನಮ್ಮೆಲ್ಲರ ಸಹಮತದಲ್ಲೇ ಅವ್ರು ಆಯ್ಕೆ ಆಗಿದೆ. ನಮ್ಮ ಜೊತೆ ಸಮಾಲೋಚನೆ ಮಾಡಿ ಆಮೇಲೆ ಆಯ್ಕೆ ಮಾಡಿದ್ದಾರೆ. ನಾನು ಚುನಾವಣಾ ಸಮಿತಿನಲ್ಲೂ ಇದ್ದೀನಿ ಅನ್ನೋದು ನಿಮಗೆ ನೆನಪಿರಲಿ. ಚುನಾವಣೆ ಸಮಿತಿಲಿದ್ದು ನಮ್ಮೆಲ್ಲರ ಆಯ್ಕೆ ಮೇರೆಗೆ ಅವ್ರು ಆಯ್ಕೆ ಆಗಿದ್ದು. ನಿನ್ನನ್ನು ಮಿನಿಸ್ಟ್ರು ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಯಡಿಯೂರಪ್ಪನವ್ರ ಮೇಲೆ ಸಿಟ್ಟಿದೆ, ಹೌದಾ? ಬೇಜಾರಿದೆ, ಸಿಟ್ಟಿಲ್ಲ. ಆದರೆ ಬೇಜಾರು ಇತ್ತು, ಈಗ ಬೇಜಾರು ಇಲ್ಲ. ಅವತ್ತಿನ ಸನ್ನಿವೇಶ ಹಂಗಿತ್ತು. ನನಗೊಂದು ಸ್ವಾಭಾವಿಕವಾಗಿ ಮಂತ್ರಿ ಆಗೇ ಆಗ್ತೀನಿ, ಚಿಕ್ಕಮಗಳೂರಿನಲ್ಲಿ ಪಕ್ಷ ಕಟ್ಟೋದಕ್ಕೆ, ರಾಜ್ಯದಲ್ಲಿ ಯುವ ಮೋರ್ಚಾ ಅಧ್ಯಕ್ಷನಾಗಿ ಯುವಕರ ಕೆಲಸ ಮಾಡಿದ್ದೀನಿ. ಹಾಗಾಗಿ ಸಹಜವಾಗಿ ನನ್ನನ್ನು ಆಯ್ಕೆ ಮಾಡ್ತಾರೆ ಅಂತಕ್ಕಂಥದ್ದಿತ್ತು. ಆಯ್ಕೆ ಮಾಡದೇ ಇದ್ದರಿಂದ ಬೇಜಾರಿತ್ತು, ಈಗ ಯಾವುದೂ ಇಲ್ಲ. ಹಾಗಾದರೆ ಯಡಿಯೂರಪ್ಪನವರು ಯಾಕೆ ನಿನ್ನನ್ನು ಮಿನಿಸ್ಟ್ರು ಮಾಡಲಿಲ್ಲ ಅಂತ ಅನ್ನಿಸ್ತಾ ಇದೆ? ನನಗೆ ಕೇಳಬೇಕಾದ ಪ್ರಶ್ನೆ ಅಲ್ಲ ಇದು. ಬಹುಶಃ ಅವರಿಗೆ ಅವತ್ತಿನ ಅನಿವಾರ್ಯತೆ, ಈ ಆಪರೇಷನ್ ಕಮಲದ ಅನಿವಾರ್ಯತೆ, ಬೇರೆಯವ್ರಿಗೆ ಸಮಾಧಾನ ಮಾಡಿ ಹೆಂಗೂ ಈ ಮನೆ ಹುಡುಗ ಹೆಂಗೂ ಸುಮ್ಮನೆ ಇರ್ತಾರೆ, ಉಳಿದವ್ರಿಗೆ ಸಮಾಧಾನ ಮಾಡೋಣ ಅನ್ನುವಂಥ ಸ್ಥಿತಿಯಲ್ಲಿ ನನ್ನನ್ನು ಮಾಡದೇ ಇರ್ಬೋದು. ಹೆಂಗೂ ಪಕ್ಷ ಬಿಟ್ಟು ಹೋಗೋರಲ್ಲ, ಪಕ್ಷಕ್ಕೆ ನಿಷ್ಠಾವಂತರಾಗಿರೋರು. ಇವ್ರಿಗೆ ಕೊಟ್ಟರು ಪಕ್ಷದಲ್ಲಿರ್ತಾರೆ, ಕೊಡದೇ ಇದ್ದರೂ ಪಕ್ಷದಲ್ಲಿರ್ತಾರೆ. ಅಧಿಕಾರ ಸಿಗದೇ ಇದ್ದರೆ ಪಕ್ಷ ಬಿಟ್ಟು ಹೋಗ್ತೀವಿ ಅನ್ನೋ ಅಂಥವರಿಗೆ ಸಮಾಧಾನ ಮಾಡಿ ಅವ್ರನ್ನ ಜೊತೆಗೆ ಇಟ್ಕೊಳ್ಳೋಣ ಅನ್ನೋ ದೃಷ್ಟಿಯೊಳಗೆ ನಮ್ಮಂಥವ್ರನ್ನ ಮಾಡದೇ ಇರೋವಂಥ ಸಾಧ್ಯತೆ ಇದೆ. BSY ಅಂದರೆ ಯಡಿಯೂರಪ್ಪನವರು BJP ಬಿಟ್ಟು KJP ಕಟ್ಟಿದಾಗ ಅವರ ನಂಬರ್ 1 ಟಾರ್ಗೆಟು ನೀನೇ ಆಗಿದ್ದೆ, ಹೌದಾ? ಗೊತ್ತಿಲ್ಲ ನಾನು ಟಾರ್ಗೆಟ್ ಆಗಿದ್ನೋ ಇಲ್ವೋ, ಆದರೆ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ನಾನು ಪಕ್ಷಕ್ಕೆ ಕಮಿಟೆಡ್ ಆಗಿ ಪಕ್ಷದ ವಿಚಾರದ ಜೊತೆ ಕಾಂಪ್ರಮೈಸ್ ಆಗದಲೇ, ಪಕ್ಷಕ್ಕೆ ವಿರುದ್ಧ ಯಾರೇ ಮಾತಾಡಿದ್ರು ಸಹಿಸ್ದಲೇ ನೇರವಾಗಿ ಮಾತಾಡ್ತಿದ್ದವನು. ಆ ನೇರವಾಗಿ ಮಾತಾಡ್ತಿರೋ ಕಾರಣಕ್ಕೆ ನನ್ನ ಮೇಲೆ ತುಂಬ ಜನರಿಗೆ ಪ್ರೀತಿನೂ ಇತ್ತು, ತುಂಬ ಜನರಿಗೆ ನನ್ನ ಮೇಲೆ ಸಿಟ್ಟು ಇತ್ತು. ಹಾಗೆ ಅವತ್ತಿನ ಸನ್ನಿವೇಶದಲ್ಲಿ ಅವ್ರು KJP, ನಾನು BJP ಆಗಿದ್ದಾಗ ಸಿಟ್ಟು ಬಂದಿದ್ದರೆ ಅದೊಂದು ಸ್ವಾಭಾವಿಕ. ಯಾಕೆಂದರೆ ಅವ್ರು KJP ಕಟ್ಲಕ್ಕೆ ಹೊರಟಿದ್ರು, ನಾನು BJP ಉಳಿಸ್ಕೊಳ್ಳೋಕ್ಕೆ ಹೋರಾಟ ಮಾಡ್ತಿದ್ದೆ. ಹೋರಾಟ ಮಾಡ್ತಿರ್ಬೇಕಾದ್ರೆ ಸ್ವಾಭಾವಿಕವಾಗಿ ಅವತ್ತು ಸಿಟ್ಟಿರ್ಬೋದು. ಇವತ್ತು ನನ್ನ ಮೇಲೆ ಪ್ರೀತಿನೇ ಇದೆ ಅವರಿಗೆ. ಅವ್ರ ಪ್ರೀತಿಯಿಂದಲೇ ನಾನು ಬೆಳೆದವನು. ಸಿ ಟಿ ರವಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿದರೆ ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ಚಿಕ್ಕಮಗಳೂರಲ್ಲಿ BJP ಗೆಲ್ಲಕ್ಕೆ ಆಗ್ತಿರಲಿಲ್ಲ. ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ಬಹುತೇಕ ಎಲ್ಲ BJPನೇ ಅಧಿಕಾರದಲ್ಲಿದೆ ಅಂತಂದರೆ ನಾನು ಪಕ್ಷದ ರಾಜಕಾರಣ ಮಾಡಿದ್ದೇನೆ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಲ್ಲ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿದವ್ರ ಕ್ಷೇತ್ರಗಳಲ್ಲಿ ಅವ್ರು ಮಾತ್ರ ಗೆದ್ದು ಬಂದಿದ್ದಾರೆ, BJP ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ. ಅದು ನಂದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಲ್ಲ, ನಂದೇನಿದ್ರು ಹೋರಾಟದ ರಾಜಕಾರಣ. ಸಿ ಟಿ ರವಿ ಜಾತಿವಾದಿ ಅಂತ ಹೇಳಿದವನು ಯಾರು? ನಾನು ಹೇಳಿದ್ದು, ನಾನೊಂದು ಮೈನರ್ ಕಮ್ಯುನಿಟಿಯನ್ನು ಜನ 3 ಬಾರಿ ಗೆಲ್ಲಿಸಿದ್ದಾರೆ. ಜಾತಿವಾದಿಯಾಗಿದ್ದರೆ ಗೆಲ್ಸೋರೇನು? ಜಾತಿವಾದಿಯಾಗಿದ್ದರೆ ನನ್ನನ್ನು ಮತ್ತೆ ವೋಟ್ ಹಾಕಿ ಗೆಲ್ಸೋರೇನು? ನನ್ನ ಟ್ರ್ಯಾಕ್ ರೆಕಾರ್ಡ್ ತೆಗೆದು ನೋಡಿ, ಆವಾಗ ಗೊತ್ತಾಗುತ್ತೆ ನಾನು ಜಾತಿವಾದಿನೋ ಏನೋ ಅಂತ. ಮುಂಚೆ ಕೋಮುವಾದಿ ಅಂದರೆ ಈಗ ಜಾತಿವಾದಿ ಅಂತೀರಾ? ಸಿ ಟಿ ರವಿ ತನ್ನನ್ನು ತಾನು ಜೂನಿಯರ್ ಮೋದಿ ಅಂತ ಅಂದ್ಕೊಂಡಿದ್ದಾನೆ. ಹಾಗಂತ ನಿಮ್ಮವರೇ ಹಾಸ್ಯ ಮಾಡ್ತಾರೆ, ಹೌದಾ? ಹಾಸ್ಯ ಮಾಡೋಕ್ಕೇನಿದೆ, ಹೆಮ್ಮೆ ಪಡೋ ವಿಷಯ. ಒಬ್ಬೊಬ್ಬನು ಮೋದಿ ಆಗಬೇಕು ಅಂತಂದರೆ ಅದೊಂದು ಹೆಮ್ಮೆ ಪಡುವಂಥ ವಿಷಯ. ಆ ಯೋಗ್ಯತೆ ನಮಗೆ ಬಂದರೆ, ಆ ಯೋಗ್ಯತೆನ ಅನುಕರಣೆ ಕಾರಣಕ್ಕೆ ಗಳಿಸ್ಕೊಂಡ್ರೆ ನನ್ನ ಜೀವನವೇ ಒಂದು ಸಾರ್ಥಕ ಆಗುತ್ತೆ. ಮೋದಿಯವರಿಗಿರುವಂಥ ಸಾಮರ್ಥ್ಯ 1% ಆದರೂ ನನಗೆ ಬರಲಿ, ಮೋದಿಯವರಿಗಿರುವಂಥ ಒಂದು ಕುಶಲತೆ ಅದರಲ್ಲಿ 1% ಆದರೂ ನನಗೆ ಬರಲಿ. ಅವ್ರನ್ನ ಅನುಕರಣೆ ಮಾಡೋ ಪ್ರಯತ್ನವನ್ನು ಹೆಜ್ಜೆಗೂ ಮಾಡ್ತಾನೆ. ಅದರಲ್ಲಿ ಯಶಸ್ವಿ ಆದರೆ ನನ್ನ ಜೀವನದ ಒಂದು ಸಾರ್ಥಕತೆ ಅಂತ ಭಾವಿಸ್ತೇನೆ. ವೀಕ್ಷಕರೇ, ಮಾತಾಡೋದಿನ್ನು ತುಂಬ ಇದೆ. ಅದಕ್ಕೆ ಮುಂಚೆ ಒಂದು ಸಣ್ಣ ಬ್ರೇಕ್. ನೀನು ಶಾಸಕನಾದ ಮೇಲೆ ನಿನ್ನಲ್ಲಿ ಬದಲಾಗದೇ ಇರೋದೇನು? ನನ್ನ ಸ್ವಭಾವನೂ ಬದಲಾಗಿಲ್ಲ, ಅಧಿಕಾರದ ಪಿತ್ತ ನೆತ್ತಿಗೇರಿಲ್ಲ.
ಕುಟುಂಬಕ್ಕೆ ನ್ಯಾಯ ಒದಗಿಸಿದ್ದೀನಿ ಅಂತ ಅನಿಸ್ತಾ ಇದೆಯಾ? ಆ ಸಾರ್ವಜನಿಕ ಬದುಕಿಗೆ ನ್ಯಾಯ ಒದಗಿಸ್ಬೇಕಾದ್ರೆ ಕುಟುಂಬಕ್ಕೆ ಸ್ವಲ್ಪ ಅನ್ಯಾಯ ಆಗಿರೋದು ನಿಜ. ಹಾಗಾಗಿ ಆ ವಿಷಯದಲ್ಲಿ ನನಗೆ ಹೆಮ್ಮೆ ಇದೆ. ಅಕಸ್ಮಾತ್ ರಾಜಕೀಯಕ್ಕೆ ಬರದೇ ಇದ್ದರೆ ಏನಾಗ್ತಿದ್ದೆ? ಎರಡನ್ನೂ ನಾನು